ಎಲ್ರಿಗೂ ನಮಸ್ಕಾರ. ನಮ್ಮ ರಾಮನಗರದಲ್ಲಿ 1 ಎಕರೆ 10 ಗುಂಟ ಮ್ಯಾಂಗೋ ಫಾರ್ಮ್ ಲ್ಯಾಂಡ್ ಸೇಲ್ಗೆ ಬಂದಿದೆ. ಇದು 1 ಎಕರೆ 10 ಗುಂಟೆ ಅಂದರೆ 1.25 ಎಕರೆ ಬರುತ್ತೆ. ಇದು ರಾಮನಗರ ರಿಜಿಸ್ಟ್ರೇಷನ್ ಪ್ರಾಪರ್ಟಿ. ಆಪೋಸಿಟ್ ನಿಮಗೆ ಹಿಲ್ ವ್ಯೂ ಇದೆ. ಸೊ ಬ್ಯಾಕ್ ಸೈಡು ನಿಮಗೆ ಹಿಲ್ ವ್ಯೂ ಬರುತ್ತೆ. ಸೊ ಹಿಲ್ ವ್ಯೂಗೆ, ಫಾರ್ಮ್ ಹೌಸ್ಗೆ ಮತ್ತು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ, ಹೋಮ್ ಸ್ಟೇ, ರೆಸಾರ್ಟು ಇದಕ್ಕೆಲ್ಲ ತುಂಬ ಅದ್ಭುತವಾಗಿದೆ. ಇದು ರಾಮನಗರ ಸಿಟಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ ಅರೌಂಡ್ 12 ಕಿಲೋಮೀಟ್ರ್ ಆಗುತ್ತೆ. 10 to 12 ಕಿಲೋಮೀಟ್ರ್ ಆಗುತ್ತೆ. ಮಾಗಡಿಯಿಂದ 16 ಕಿಲೋಮೀಟ್ರ್ ಆಗುತ್ತೆ. ಮಾಗಡಿ ಸಿಟಿಯಿಂದ ನಿಮಗೆ ಕೆಂಗೇರಿ ಸಿಟಿಯಿಂದ ನಿಮಗೆ 50 ಕಿಲೋಮೀಟ್ರ್ ಆಗುತ್ತೆ. ಈ ಪ್ರಾಪರ್ಟಿಗೆ ರೋಡು 40 ಫೀಟ್ ಮೇನ್ ರೋಡ್ಗೆ ಅಟ್ಯಾಚ್ ಇರೋ ಪ್ರಾಪರ್ಟಿ ಇದು. ಅಂದರೆ 40 ಅಡಿ ದೊಡ್ಡ ರೋಡು ಮತ್ತು 175 ಅಡಿ ನಿಮಗೆ ರೋಡ್ ಫೇಸಿಂಗ್ ಬರುತ್ತೆ. 175 ಫೀಟ್ ನಿಮಗೆ ರೋಡ್ ಫೇಸಿಂಗ್ಗೆ ಬರುತ್ತೆ. ವೆಸ್ಟ್ ಫೇಸ್ ಬರುತ್ತೆ ತಾ ರೋಡು. ಮತ್ತು ಈ ಲ್ಯಾಂಡಲ್ಲಿ ಏನಂದರೆ ಎಕ್ಸ್ಟ್ರಾ 4 ಗುಂಟೆ ಖರಾಬು ಬರುತ್ತೆ. ಇದರಲ್ಲಿ ಬ್ಯಾಕ್ ಸೈಡ್ ನಿಮಗೆ ಸ್ಪ್ಲಿಟ್ ಆಗಿದೆ. ಅಂದರೆ ಒಂದು 10 ಗುಂಟೆಯಿಂದ 15 ಗುಂಟೆವರೆಗೂ ನಿಮಗೆ ಲ್ಯಾಂಡು ಸಪ್ರೇಟು ಸ್ಪ್ಲಿಟ್ ಆಗಿದೆ. ಮಧ್ಯದಲ್ಲಿ ಹಿಂದ್ಗಡೆ ಮಡ್ ರೋಡ್ ಇದೆ, ನಕಾಶೆ ಮಡ್ ರೋಡ್ ಅಟ್ಯಾಚ್ ಇದೆ. ಇವಾಗ ಏನು ನೋಡ್ತಾ ಇದ್ದೀರಾ. ಸೊ ಹಿಂದ್ಗಡೆ ನೀವು ಯಾರಾದರೂ ಪಾರ್ಟ್ನರಲ್ಲಿ ಬೇಕಾದರೂ ನೀವು 10 ಗುಂಟೆ 15 ಗುಂಟೆ ತೊಗೊಂಡು ರಿಮೈನಿಂಗ್ ನೀವು ಬೇರೆ ಪರ್ಪಸ್ಗೂ ನೀವು ಯೂಸ್ ಮಾಡ್ಕೊಬೋದು. ಇಲ್ಲ ಒಬ್ಬರೇ ನೀವು ಎರಡೂ ಬೈ ಮಾಡ್ಬೋದು. ಅಂದರೆ ಒಂದೇ RTC ಇದು, ಸಿಂಗಲ್ RTC, ಸಪ್ರೇಟ್ ಇಲ್ಲ. ಆದರೆ ಸ್ಪ್ಲಿಟ್ ಆಗಿದೆ. ಹಿಂದ್ಗಡೆ ರೋಡ್ ಇದೆ. ಇದ್ರ ಹಿಂದ್ಗಡೆನೂ ರೋಡಿಂದ ಹಿಂದೆ ಹಿಲ್ ವ್ಯೂ ಇದೆ. ಅದನ್ನು ವೀಡಿಯೋ ನಿಮ್ಗೆ ತೋರಿಸ್ತೀನಿ, ಹಿಲ್ ವ್ಯೂ ಹೇಗಿದೆ ಹಿಂದ್ಗಡೆ ಅಂತ. ಅದು ಹೈಟಾಗಿ ತುಂಬ ಚೆನ್ನಾಗಿದೆ. ಫಾರ್ಮ್ ಹೌಸ್ ಮಾಡ್ಕೊಂಡು ಮುಂದೆ ತೋಟ ಎಲ್ಲ ಮಾಡ್ಕೊಬೋದು. ಸೊ ಇಲ್ಲ ಪಾರ್ಟ್ನರಲ್ಲಿ ರಿಲೇಟಿವ್ಸಲ್ಲಿ ನೀವು ಹಿಂದ್ಗಡೆ ಸ್ವಲ್ಪ ಬೇರೆಯವ್ರು ತೊಗೊಂಡಿಲ್ಲ, ನೀವು ಮುಂದ್ಗಡೆ ತೊಗೊಬೋದು. ಇಲ್ಲ ಒಟ್ಟಿಗೆನಾದರೂ ತೊಗೋಬೋದು. ಇದು ಬ್ಯಾಕ್ ಸೈಡ್ ವ್ಯೂ ಇರೋ ಪ್ರಾಪರ್ಟಿ. ಇದು ಸಿಂಗಲ್ RTC, ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ, ಲೀಗಲ್ ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ, ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ, ರೆಡ್ ಸಾಯಿಲ್. ಬಟ್ ಬೋರ್ವೆಲ್ ಇಲ್ಲ, ಬೋರ್ವೆಲ್ ಹಾಕ್ಸ್ಕೋಬೇಕು. ಅಕ್ಕಪಕ್ಕ ನಿಯರ್ ವಿಲೇಜ್ ಬರುತ್ತೆ, ಸೇಫ್ಟಿ ಇದೆ. ಆಲ್ಮೋಸ್ಟ್ ಮೇನ್ ರೋಡ್ ಇದು. ಅರೌಂಡ್ 40 ಮ್ಯಾಂಗೋ ಟ್ರೀಸ್ ಬರ್ಬೋದು. ಈ ಪ್ರಾಪರ್ಟಿ ಕೋಟ್ ಮಾಡ್ತಾ ಇರೋ ಪ್ರೈಸ್ 1 ಗುಂಟೆಗೆ 3.5 ಲಕ್ಷ, 3,50,000 ಪರ್ ಗುಂಟ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ. ಇದೇ ರೀತಿ ಮೋರ್ ವೀಡಿಯೋಸ್ಗಾಗಿ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.